ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿಂದ ನಾನು ವೆಯ್ಟ್ ಲಾಸ್ ಚಾಲೆಂಜ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಜೊತೆ ವೆಯ್ಟ್ ಲಾಸ್ ಚಾಲೆಂಜ್ ತಗೊಳ್ಳೋದಕ್ಕೆ ಯಾರ್ಯಾರು ರೆಡಿ ಇದ್ದೀರಾ? ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇವತ್ತು ನನ್ನ ವೆಯ್ಟ್ ಬಂದು 78.450 ಇತ್ತು. ನಾನು ರಾತ್ರಿಯೇ ಮೆಂತ್ಯ ನೆನೆಸೋಕ್ಕಿಟ್ಟಿದ್ದೆ. ಬೆಳಗ್ಗೆ ಎದ್ಬಿಟ್ಟು ಅದಕ್ಕೆ ಬಿಸಿನೀರು ಹಾಕ್ಕೊಂಡು ಕುಡಿತೀನಿ. ಇವತ್ತು ನಾನು ಟಿಫನ್ಗೆ ಓಟ್ಸ್ ಫ್ರೂಟ್ಸ್ ಬೌಲ್ನ ಮಾಡ್ಕೊಂಡಿದ್ದೆ. ಸಿಂಪಲ್ ಆ್ಯಂಡ್ ಟೇಸ್ಟಿ ಬ್ರೇಕ್ಫಾಸ್ಟ್. ಇದಕ್ಕೆ 2 ಸ್ಪೂನ್ ಓಟ್ಸು, 1 ಸ್ಪೂನ್ ಫ್ಲೆಕ್ಸ್ ಸೀಡ್ಸು, 1 ಸ್ಪೂನು ಪಂಪ್ಕಿನ್ ಸೀಡ್ಸು, ಹಾಫ್ ಬನಾನಾ, 1 ಖರ್ಜೂರ, ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ರುಬ್ಕೊಳ್ಳಿ. ಮತ್ತು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮತ್ತೆ ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ಬೇಕಾದರೆ ಹಾಲನ್ನು ಆ್ಯಡ್ ಮಾಡ್ಕೋಬೋದು. ಅದಕ್ಕೆ ಚಿಯಾ ಸೀಡ್ಸು, ಬನಾನಾ, ಆ್ಯಪಲ್ಲು, ಪಂಪ್ಕಿನ್ ಸೀಡ್ಸು, ಡ್ರೈಡ್ ಗ್ರೇಪ್ಸು ಮತ್ತು ನಾನೇ ಮನೇಲಿ ಮಾಡಿರೋ ಪ್ರೋಟೀನ್ ಪೌಡ್ರು 1 ಸ್ಪೂನ್ ಹಾಕ್ಕೊಂಡಿದ್ದೆ. ಅದು ಪ್ರೋಟೀನ್ ಪೌಡ್ರು ಹೇಗೆ ಮಾಡೋದು ಅಂದರೆ ನಿಮ್ಗೊಂದು ಸಲ ತೋರಿಸ್ತೀನಿ ನಾನು. ಏನಿಲ್ಲ, ಸಿಂಪಲ್ ಅದು. ಎಲ್ಲ ಸೀಡ್ಸ್ಗಳ್ನೂ ಹುರಿದ್ಬಿಟ್ಟು ಪೌಡ್ರ್ ಮಾಡ್ಕೊಬೇಕಷ್ಟೆ. ನಾನು ಈ ಥರ ಫ್ರೂಟ್ ಬೌಲ್ನ ಮಾಡಿಕೊಂಡ್ರೆ, ಆಮೇಲೆ ಸ್ಮೂದೀಸ್ ಮಾಡಿಕೊಂಡ್ರೆ 1 ಸ್ಪೂನ್ನ ಆ್ಯಡ್ ಮಾಡ್ಕೊತೀನಿ ಇದನ್ನು, ಪ್ರೋಟೀನ್ ಪೌಡರ್ನ. ಚೆನ್ನಾಗಿರುತ್ತೆ. ಮತ್ತು ಚಿಯಾ ಸೀಡ್ನ ಆ್ಯಡ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡೆ. ಇದನ್ನು ತಿಂದರೆ ನಮಗೆ ಬೇರೆ ಏನೂ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗೋಲ್ಲ, ಹೊಟ್ಟೆನೂ ತುಂಬುತ್ತೆ. ನೀವು ಬೇಕಾದ್ರೆ ಇದಕ್ಕೆ ಮೊಸರನ್ನು ಆ್ಯಡ್ ಮಾಡ್ಕೋಬೋದು, ಹಾಲನ್ನ ಆ್ಯಡ್ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಆಮೇಲೆ ಇದು ಬಂದು ಮಿಕ್ಸ್ ದಾಲ್ ಕಿಚಡಿ ಅಂತ. ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿ, ಹೆಲ್ದಿ ರೆಸಿಪಿ ಮತ್ತು ಡಯಟ್ ಫುಡ್ಡು ಕೂಡ. ಇದಕ್ಕೇನಿಲ್ಲ, ನಾವು ಕಾಫಿ ಕುಡಿತೀವಲ್ಲ ಆ ಗ್ಲಾಸಲ್ಲಿ 1 ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಳ್ಳಿ. 1 ಗ್ಲಾಸ್ ಹೆಸ್ರುಬೇಳೆ, 1 ಗ್ಲಾಸ್ ಹೆಸ್ರು ಕಾಳು, 1 ಗ್ಲಾಸ್ ತೊಗರಿಬೇಳೆ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅರ್ಧ ಗಂಟೆ ನೆನೆಸೋಕ್ಕಿಡಿ. ನೆನೆಸೋಕ್ಕಿಟ್ಟಾದಮೇಲೆ ಒಂದು ಕುಕ್ಕರ್ಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ ಇದನ್ನು ಚೆನ್ನಾಗಿ ಫ್ರೈ ಮಾಡಾದಮೇಲೆ ಅದಕ್ಕೆ ಸ್ವಲ್ಪ ಧನಿಯಾ ಪೌಡರು, ಚಿಲ್ಲಿ ಪೌಡರು, ಗರಂ ಮಸಾಲ, ಉಪ್ಪು ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ. ಅದಾದಮೇಲೆ ನೆನೆಸಿರೋ ಅಂಥ ಮಿಕ್ಸ್ ದಾಲ್ ಅಕ್ಕಿನ ಹಾಕಿ. ನಂದು 1/4 ಕಪ್ ಅಂದರೆ ದೊಡ್ಡ ಬೌಲಲ್ಲಿ 1/4 ಬೌಲು ಅದಾಗಿತ್ತು. ನಾನು ಅದನ್ನು 3 ಕಪ್ಪು ನೀರು ಆ್ಯಡ್ ಮಾಡಿಕೊಂಡೆ. ಚೆನ್ನಾಗಾಗಿತ್ತು ಅನ್ನ. ಇದನ್ನು ನಾವು ಬ್ರೇಕ್ಫಾಸ್ಟಿಗೆ, ಲಂಚ್ಗೆ, ಡಿನ್ನರ್ಗೆ 3 ಟೈಮಿಗೂ ತಿನ್ಬೋದು. ಡಯಟ್ ಫುಡ್ ಅಲ್ವಾ, ತಿನ್ಬೋದು, ಏನೂ ಆಗೋಲ್ಲ, ಚೆನ್ನಾಗಿರುತ್ತೆ. ಮತ್ತು ಮನೆಯಲ್ಲಿರೋ ಹೆಣ್ಮಕ್ಳು ನಾವು ವೆಯ್ಟ್ ಲಾಸ್ ಚಾಲೆಂಜ್ ಮಾಡ್ಕೊಳ್ಳೋದು ಹೇಗೆ? ಹೊರಗಡೆ ಜಿಮ್ಗೆ ಹೋಗೋಕ್ಕಾಗಲ್ಲ, ಮನೇಲಿ ಕೆಲಸ ಜಾಸ್ತಿ ಇರುತ್ತೆ, ಹಸ್ಬೆಂಡ್ ಕಳಿಸಲ್ಲ, ಇದಕ್ಕೆಲ್ಲ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಈಸಿಯಾಗಿ ಹೇಗೆ ವೆಯ್ಟ್ ಲಾಸ್ ಆಗಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತು ನನ್ನ ಜೊತೆ ಯಾರ್ಯಾರು ವೆಯ್ಟ್ ಲಾಸ್ ಚಾಲೆಂಜ್ ತೊಗೊತಾ ಇದ್ದೀರಾ ನನಗೆ ಕಮೆಂಟ್ ಮಾಡಿ ಹೇಳಿ. ವೆಯ್ಟ್ ಲಾಸ್ ಚಾಲೆಂಜ್ ತೊಗೊಂಡು ವೆಯ್ಟ್ ಲಾಸ್ ಮಾಡಿಕೊಂಡು ಹೆಲ್ದಿ ಲೈಫ್ನ ಲೀಡ್ ಮಾಡೋಣ. ನಿಮಗೆ ಇನ್ನೂ ಹೆಚ್ಚು ರೆಸಿಪಿಗಳನ್ನ ತೊಗೊಂಬರ್ತೀನಿ. ಡೆಟಾಕ್ಸ್ ಡ್ರಿಂಕು, ವೆಯ್ಟ್ ಲಾಸ್ ಸ್ಮೂದೀಸ್ನ ತೊಗೊಂಬರ್ತೀನಿ. ಎಲ್ರಿಗೂ ನಮಸ್ಕಾರ. ದಯವಿಟ್ಟು ಸಪೋರ್ಟ್ ಮಾಡಿ.